ಹೇಳಬೇಕಾದರೆ ಸಂಧ್ಯಾವಂದನೆಯ ಯಾವುದಾದರೂ ಒಂದು ಮಂತ್ರ ಎರಡು ಮಂತ್ರದ ಮಹತ್ವವನ್ನು ತಿಳಿಸಿಕೊಡಿ ಅಂತ ಸೂಚನೆ ಕೊಟ್ಟಿದ್ದರು. ಆ ದಿಶೆಯಲ್ಲಿ ಒಂದೆರಡು ಮಂತ್ರಗಳ ಅರ್ಥಾನುಸಂಧಾನವನ್ನು, ಅರ್ಥದ ಚಿಂತನವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಸಂಧ್ಯಾವಂದನೆ ಅಂತನ್ನುವುದು ನಮ್ಮ ಋಷಿಗಳು ನಮಗಾಗಿ ಕೊಟ್ಟಂತಹ ಒಂದು ಅದ್ಭುತವಾದಂತಹ ಚಿಂತನೆ. ಸಂಧ್ಯಾವಂದನೆ ಎಂಬಂತಹ 10-15 ನಿಮಿಷದ ಈ ಪ್ರಕ್ರಿಯೆಯಲ್ಲಿ ಒಬ್ಬ ವ್ಯಕ್ತಿ ತಾನು ಜೀವನದಲ್ಲಿ ಏನೆಲ್ಲ ಪಡೆಯಬೇಕೋ, ಯಾವುದನ್ನೆಲ್ಲ ಪಡೆದಿದ್ದಾನೋ ಅದೆಲ್ಲದರ ಒಂದು ಸಂಕ್ಷಿಪ್ತವಾದಂತಹ ಮಾಹಿತಿ ಇದರಲ್ಲಿ ಸಿಗತ್ತೆ. ನಿಮಗೇನು ಬೇಕು ಅದರ ಬೇಡಿಕೆ ಇದರಲ್ಲಿ ಇದೆ. ನೀವೇನೇನು ಪಡೆದಿದ್ದೀರಿ, ಪಡೆದದ್ದಕ್ಕಾಗಿ ಕೃತಜ್ಞತೆ ಈ ಸಂಧ್ಯಾವಂದನೆಯಲ್ಲಿ ಇದೆ. ಹೀಗಾಗಿ ಈ ಸಂಧ್ಯಾವಂದನೆ ಎನ್ನುವುದು ಒಂದು ಪುಟ್ಟ ಪ್ಯಾಕೇಜ್. ಏನು ಅಂದರೆ ಇದರಲ್ಲಿ ನಮ್ಮ ಹೊಸ ಬಯಕೆಗಳು ಇದರಲ್ಲಿ ತುಂಬಿವೆ, ಅನೇಕ ಪ್ರಾರ್ಥನೆಗಳು ಇದರಲ್ಲಿ ತುಂಬಿವೆ. ಅದರ ಜೊತೆಗೆ ಈಗಾಗಲೇ ನಾವು ಜೀವನದಲ್ಲಿ ಯಾರೆಲ್ಲರಿಂದ ಉಪಕಾರವನ್ನು ಪಡೆದಿದ್ದೇವೆ, ಪಡಿತಾ ಇದ್ದೇವೆ, ಅವರಿಗೆ ಒಂದು ಪುಟ್ಟ ಕೃತಜ್ಞತೆ ಈ ಸಂಧ್ಯಾವಂದನೆಯಲ್ಲಿ ಇದೆ. ಹೀಗಾಗಿ ಸಂಧ್ಯಾವಂದನೆ ಇದನ್ನು ಕೇವಲ ತಂದೆ ತಾಯಿ ಬೈತಾರೆ ಅಂತನ್ನುವ ದೃಷ್ಟಿಯಿಂದಲೋ, ಹೆಂಡತಿ ಬೈತಾಳೆ ಅಂತನ್ನುವ ದೃಷ್ಟಿಯಿಂದಲೋ ಏನೋ ಆಗ್ರಹಕ್ಕಾಗಿ ಮಾಡಿದರೆ ಈ ಸಂಧ್ಯಾವಂದನೆ ತುಂಬ ಬೇಸರ ಬರುತ್ತೆ. ಆದರೆ ಸ್ವಲ್ಪ ಅರ್ಥದ ಚಿಂತನವನ್ನು ಮಾಡ್ತಾ ಹೋದರೆ ಸಂಧ್ಯಾವಂದನೆಯಷ್ಟು ರುಚಿಯಾದ, ಮನಸ್ಸಿಗೆ ಉಲ್ಲಾಸವನ್ನು ನೀಡುವಂತಹ ಪ್ರಕ್ರಿಯೆ ಇನ್ನೊಂದು ಇಲ್ಲ. ಹಾಗಾಗಿ